ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಮನೆಯಲ್ಲಿ ತಿಂಡಿ ಮಾಡಿಕೊಟ್ಟು ಮತ್ತೆಲ್ಲ ಕ್ಲೀನ್ ಮಾಡಿಕೊಂಡು ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ನಾನು ಫ್ರೆಶ್ ಆಗಿ ರೆಡಿ ಆಗೋಷ್ಟೊತ್ತಿಗೆ 12 ಗಂಟೆ ಆಗೈತೆ ನೋಡಿರಿ. ಕರೆಕ್ಟ್ 12 ಗಂಟೆ ಆಗೈತಿ. ಸೊ 12ವರೆಗೆ ಪೂಜೆ ಮುಹೂರ್ತ ಐತಿ. ನಾನು ಹಿಂಗಾಗಿ ಸ್ವಲ್ಪ ಲಘುನ ರೆಡಿ ಆದೆ, ಯಾಕಂದರೆ ನಾನು ಮತ್ತೆ ಬ್ಲಾಗ್ ಅದು ಮಾಡೋದಿರ್ತಲ್ಲ. ಹೀಗಾಗಿ ನಾನು ಸ್ವಲ್ಪ ಇವತ್ತು ರೆಡಿನ ಇನ್ನೂ 15-20 ನಿಮಿಷ ಆರಾಮಾಗಿ ಟೈಮ್ ಐತಿ. ಸೊ ಹೀಗಾಗಿ ಮತ್ತು ನಾನೀಗ ಮನೆಗೆ ಬ್ಲಾಗ್ ಶುರು ಮಾಡಿದ್ರು ಅಂತಂದು ಹೇಳಿ ಬ್ಲಾಗ್ ಶುರು ಮಾಡಿ ನೋಡಿರಿ. ಬೆಳಗ್ಗೆ ಒಂದು ಬ್ಲಾಗ್ ಬೇರೆನೇ ಐತಿ. ಸೊ ವಟ ಪೂರ್ಣಿಮಾದ ಸೊ ಈಗ ಯೋಗ ಸೆಲೆಬ್ರೇಷನ್ದು ಬ್ಲಾಗ್. ಮತ್ತು ಈಗ ವಟ ಪೂರ್ಣಿಮಾದ ವಟ ಸಾವಿತ್ರಿ ಪೂಜೆ ನಾವು ಮಾಡ್ತೀವಲ್ಲ, ನನ್ನ ರೆಗ್ಯುಲರ್ ವ್ಯೂವರ್ ಇದ್ದರೆ ಅವ್ರಿಗೆ ಗೊತ್ತಿರ್ಬೋದು. ನಾನು ಮೋಸ್ಟ್ಲಿ 2ನೇದೇನೋ 3ನೇದು ಬ್ಲಾಗ್ ಅಂತ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ ಒಳಗೆ. ಸೊ ಅದೇ ರೀತಿ ನಾವು ಈ ವರ್ಷನೂ ಮತ್ತೆ ಮಾಡಾಕತ್ತೀವಿ ನೋಡಿರಿ. ಸೊ ಯಾರ್ಯಾರು ಹೋಗ್ತೀವಿ ಪೂಜೆ, ಎಲ್ಲಿ ಮಾಡ್ತೀವಿ, ಹೆಂಗೆ ಮಾಡ್ತೀವಿ, ಏನು ಡೀಟೇಲಾಗಿ ಈ ಬ್ಲಾಗ್ನಾಗ ಶೇರ್ ಮಾಡ್ಕೊಳಕತ್ತೀನಿ. ಮತ್ತು ಪೂಜೆದ ಸಾಮಾನ ನಾನು ಎಲ್ಲ ನಿನ್ನೆ ತಂದು ಇಟ್ಕೊಂಡಿನಿ. ಪ್ರಿಪ್ರೇಷನ್ ಬ್ಲಾಗ್ ಅಂತ ನಾನು ಅದನ್ನು ಶೇರ್ ಮಾಡ್ಕೊಂಡಿನಿ. ನಾವೇನೇನು ರೆಡಿ ಮಾಡ್ಕೊಂಡಿರ್ತೀವಿ ಏನು ಅಂತ. ಇನ್ನು ನಮ್ಮ ಮನೆಯಿಂದ ಒಂದು ಸ್ವಲ್ಪ ದೂರ ಐತಿದು, ಇಲ್ಲೇ ಸಮೀಪ ಬಂದೈತಿ, ಬಟ್ ಅದು ಸಣ್ಣದೈತಿ. ಗಿಡ ಅಲ್ಲಿ ಭಾಳ ಗದ್ಲಿರುತ್ತೆ. ಆಮೇಲೆ ರೋಡ್ ಹತ್ರ ಐತ್ರಿ. ಹೀಗಾಗಿ ಬೇಡ ಅಂತಂದು ಹೇಳಿ ನಾವು ಅದು ಗಾರ್ಡನ್ ಹತ್ರ ಹೋಗ್ತೀವಲ್ಲ, ಪ್ರತಿ ವರ್ಷವೂ ಅಲ್ಲೇ ಹೋಗ್ತೀವಿ. ಸೊ ಈ ವರ್ಷವೂ ಅಲ್ಲೇ ಹೊಂಟೀವಿ. ಸೊ ಹೀಗಾಗಿ ಇನ್ನು ಅಲ್ಲಿಗೆ ಹೋಗೋಣ ಅಂತಂದೆಲ್ಲ ರೆಡಿ ಮಾಡ್ಕೊಳಕತ್ತೀನಿ. ಜಸ್ಟ್ ಬ್ಲಾಗ್ ಶುರು ಮಾಡಿದ್ರೆ ನಿಮಗೂ ಗೊತ್ತಾಗ್ತೈತಿ ಯಾರು ಹೊಂಟೀವಿ ಅನ್ನೋದು. ಇನ್ನೂ 10-15 ನಿಮಿಷ ಜೊತೆನೂ ರೆಡಿ ಆಗಕತ್ತಾಳ. ಮತ್ತು ಪೂಜೆದ್ದು ನಾನು ಸ್ವಲ್ಪ ರೆಡಿ ಮಾಡ್ಕೊತೀನಿ. ಬ್ಲಾಗ್ ಶುರು ಮಾಡಿದ್ರೆ ನಿಮಗೂ ಒಂದು ಲಿಂಕ್ ಸಿಗುತ್ತಲ್ರಿ. ಹೀಗಾಗಿ ಫುಲ್ ರೆಡಿ ಆದಮೇಲೆ ಈ ಸತಿ ನಾವು ಸೀರೆನೇ ಉಟ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ವಿ. ಭಾಳ ದಿನ ಆಗಿತ್ತು ನಾನು ಉಟ್ಕೊಂಡೇ ಇಲ್ಲ. ಒಂದಿಷ್ಟು ಹೋದ ವರ್ಷ ನಾನು ಮೋಸ್ಟ್ಲಿ ವುಮೆನ್ಸ್ ಡೇಗೆ ಉಟ್ಕೊಂಡಿದ್ದೆ. ಮತ್ತು ಅದಾದಮೇಲೆ ಉಟ್ಕೊಂಡೇ ಇಲ್ಲ. ಸೊ ರೆಡಿಮೇಡ್ ಸೀರೆ ತೊಗೊಂಡು ನಾವೆಲ್ಲ ಹೊಲಿಸ್ಕೊಂಡಿದ್ವಿ. ಇದನ್ನು ಫುಲ್ ಇದ್ರದ್ದು ಡೀಟೇಲ್ ವಿಡಿಯೋ ನಾನು ಆಲ್ರೆಡಿ ಶೇರ್ ಮಾಡ್ಕೊಂಡಿನಿ. ಇದನ್ನು ಯಾವ ರೀತಿ ಹೊಲಿಸೀನಿ, ಹೆಂಗೆ ಹೊಲಿಸೀವಿ, ಏನು ಎತ್ತ ಎಲ್ಲ ನಾನು ಫುಲ್ ಒಂದು ಬ್ಲಾಗ್ ಮಾಡಿ ಶೇರ್ ಮಾಡ್ಕೊಂಡಿನಿ. ಸೊ ಇದ್ರ ಬಗ್ಗೆ ಏನು ಹೇಳೋದು ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿನಿ ನಾನು. ಮತ್ತು ಯಾಕಂದರೆ ಇದು ಈ ರೀತಿ ಏನಾರ ಹಬ್ಬಗಳಿದ್ರೆ ಎಲ್ಲರ ಹೆಣ್ಮಕ್ಳು ಹೊರಗಡೆ ಎದುರ್ಕೊಂಡ್ರೆ ನಾವು ಉಟ್ಕೋತೀವಿ. ಹೀಗಾಗಿ ಮತ್ತು ಈ ಸತಿ ಅಂದರೆ ಪ್ಲ್ಯಾನ್ ಮಾಡಿದ್ವಿ ನಾವು ನಾವು ಸೀರೆನ ಉಟ್ಕೊಂಡ್ರಾತು ಅಂತಂದು ಹೇಳಿ. ಸೊ ಮುತ್ತಿನವೆಲ್ಲ ಸೆಟ್ ಹಾಕ್ಕೊಂಡ್ರಾತು ಅಂತ ಒಂಥರ ಮ್ಯಾಚಿಂಗ್ ಚೆನ್ನಾಗಿರ್ತಲ್ರಿ ಹೆಣ್ಮಕ್ಳದ್ದು. ಸೊ ಹೀಗಾಗಿ ಇವತ್ತು ಈ ರೀತಿ ರೆಡಿ ಆಗಿ ನೋಡಿರಿ. ನೋಡಿ ಸೀರೆ ಉಟ್ಕೊಂಡೇನಿ. ಇವೆಲ್ಲ ತೆಗೆದು ನಿನ್ನೆ ತೆಗೆದಿಟ್ಕೊಂಡಿದ್ದೆ, ಬಟ್ ಐರನ್ ಮಾಡಿ ಅಂತಂದ್ರೆ ಲೇಟಾಗಿ ನೋಡ್ರಿ. ಸೊ ಹಿಂಗೆ ಇವತ್ತಿನ ಒಂದು ನನ್ನ ಲುಕ್ ಅಂತ ಹೇಳ್ಬೋದು. ಭಾಳ ದಿನ ಆಗಿತ್ತು. ಇನ್ನು ಹಬ್ಬ ಬಂದಮೇಲೆ ಸೀರೆ ಹಂಗೆ ಒಂದೊಂದು ಅವನ್ನೆಲ್ಲ ಹೊರಗೆ ಬರ್ತಾವೆ ನೋಡ್ರಿ ಹೆಣ್ಮಕ್ಳು. ಸೊ ಹೇಗೆ ನಾನು ಸ್ವಲ್ಪ ಸೀರೆ ಉಟ್ಕೊಳ್ಳೋದ ಕಡಿಮೆ ಉಟ್ಕೋತೀನಿ. ಎಲ್ಲ ಹಬ್ಬದಿಂದಾಗಾದ್ರೆ ಎಲ್ಲ ಕೆಲಸ ಮುಗಿಸಿ ಮತ್ತು ಸೀರೆ ಉಟ್ಕೊಂಡು ಮತ್ತೆ ನಾರ್ಮಲ್ ಡ್ರೆಸ್ ಅದು ಹಾಕ್ಕೋತೀನಿ. ನನಗೆ ಕೆಲಸ ಮಾಡೋಕ್ಕಂತ ಸ್ವಲ್ಪ ಕಂಫರ್ಟೇಬಲ್ ಅನ್ಸಂಗಿಲ್ಲ. ಒಂದು ಪೀಸ್ ಹಿಂಗೆ ಫುಲ್ ಮ್ಯಾಕ್ಸಿ ಟೈಪ್ ಇದ್ರೆ ಹಾಕ್ಕೋತೀನಿ. ಮತ್ತು ಉಳ್ಕೆ ಟೈಮ್ನಾಗ ಡ್ರೆಸ್ಸ ಹಾಕ್ಕೊಡ್ತೀನಿ. ಸೊ ಸೀರೆ ಉಟ್ಕೊಂಡ್ರೆ ಏನಾಗತ್ತೆ, ನನ್ನ ಕೆಲಸನ ಪಟ ಮಾಡೋಕ್ಕನ ಬರೋಂಗಿಲ್ಲ ರೀ. ಹಂಗೆ ಆಗ್ಬಿಡ್ತೈತಿ. ಇನ್ನು ಪೂಜೆ ಗೀಜೆ ಇದ್ದಂದ್ರೆ ಏನಾದರೂ ಹೋಗೋದಿತ್ತಂದ್ರೆ ಅರ್ಶಿನ ಕುಂಕುಮ ಅದು ಹೋಗೋದಿತ್ತಂದ್ರೆ ಸೀರೆನ ಉಟ್ಕೊತೀನಿ ಕಂಪಲ್ಸರಿ. ಸೊ ಇದೊಂದು ಮಾತ್ರ ರೂಢಿ ಇಟ್ಕೊಂಡಿದ್ದೀನಿ. ಸೊ ಹಿಂಗೈತೆ ನೋಡ್ರಿ ನಾವು ವಾರಿ ಸೀರೆ ಲುಕ್ಕು. ಸೊ ಇನ್ನೊಂದು 10-15 ನಿಮಿಷಕ್ಕೆ ಹೊರಡ್ತೀವಿ. ನಾನು ಈಗ 2 ವೀಲರ್ ಮೇಲೆ ಹೊಂಟೀವಿ ಜ್ಯೋತಿ ನಾನು. ಹೀಗಾಗಿ ಮತ್ತು ಎಲ್ಲ ಪೂಜೆ ಸಾಮಾನು ತಟ್ಟಿ ಹಿಡ್ಕೊಂಡು ಹೋಗೋಕ್ಕಾಗಂಗಿಲ್ಲ ರೀ. ಹೀಗಾಗಿ ಕ್ಯಾರಿ ಬ್ಯಾಗ್ನಾಗ ಎಲ್ಲ ಪ್ಲೇಟು ಸಮೇತ ಎಲ್ಲ ತೊಗೊಂಡು ಹೋಗ್ಬೇಕಲ್ಲಿ. ಸೊ ಹೀಗಾಗಿ ಅದನ್ನೂ ಒಂದು ಸ್ವಲ್ಪ ರೆಡಿ ಮಾಡ್ಕೊತೀನಿ. ಯಾಕಂದರೆ ನಿನ್ನೆ ಪ್ರಿಪ್ರೇಷನ್ ಬ್ಲಾಗ್ನಾಗ ನಾನೆಲ್ಲ ಶೇರ್ ಮಾಡ್ಕೊಂಡಿನಿ. ಈಗ ಬ್ಯಾಗಿಗೆ ಅದು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಮೋಸ್ಟ್ಲಿ ಅಲ್ಲಿ ನಳ ಐತಿ ಅಂತ ಅಂದ್ಕೊಂಡಿನಿ. ಒಂದು ಬಾಟ್ಲಾಗ ನೀರು ತೊಗೊಂಡು ಹೋಗ್ಬೇಕು. ಇಲ್ಲಾಂದ್ರೆ ಹೆಂಗೆ ಆಗ್ತದೆ ನೋಡ್ತೀನಿ. ನಾನು ಫಸ್ಟ್ ಅದು ರೆಡಿ ಮಾಡಿಕೊಂಡು ಅದಕ್ಕೆ ಕಾಲ್ ಮಾಡ್ತೇನೆ. ಈಗ ನಮಗೆ ಹೋಗೋಷ್ಟೊತ್ತಿಗೆ ಒಂದು ಸ್ವಲ್ಪ ಲೇಟ್ ಆಗಿತ್ತಲ್ರಿ. ಹೀಗಾಗಿ ಅವ್ರ ಮನೆಗೆ ಹೋದ್ವಿ. ಮತ್ತು ಜ್ಯೋತಿ ಮಗ ನಮ್ಗೆ ಅಷ್ಟ್ರಿಗೆ ಕಾರ್ನಾಗ ಅಲ್ಲೇ ಬಿಡಕ್ಕೆ ಬಂದಿದ್ದ.
ನಾನು ಜ್ಯೋತಿ ಮತ್ತು ಅನಿತಾ ಮತ್ತು ಜ್ಯೋತಿಯರ ಅಕ್ಕನ ಮಗಳು 4 ಜನ ಹೋಗಿದ್ವಿ ನೋಡ್ರಿ. ಮತ್ತು ಒಂದಿಷ್ಟು ಮಂದಿಗೆ ಮಂತ್ಲಿ ಪ್ರಾಬ್ಲಮ್ ಆಗೋದಿತ್ತಲ್ಲ, ಹೀಗಾಗಿ ಬರಲಿಲ್ಲ. ಒಂದಿಷ್ಟು ಮಂದಿ ಹೊರಗಡೆ ಹೋಗಿದ್ದರು. ಸೊ ಹೀಗಾಗಿ ನಾವು 4 ಜನ ನಮ್ಮ ಗ್ರೂಪ್ನೊಳಗೆ ಹೋಗಿದ್ವಿ. ಅಂದರೆ ಬಹಳಷ್ಟು ಜನ ಬೇರೆ ಬೇರೆ ಹೋಗಿದ್ರು. ಸೊ ನಮ್ಮ ಗ್ರೂಪ್ನೊಳಗೆ ಅಂತಂದ್ರೆ ನಾವು 4 ಜನ ಸೇರಿ ಹೋಗಿದ್ವಿ. ಸೊ ಹೋದ್ಮೇಲೆ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡಿ ಗಿಡಕ್ಕೆ ಬಂದು 7 ಸುತ್ತು ನಾವು ಪ್ರದಕ್ಷಿಣೆ ಹಾಕ್ತೀವಿ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತು ನಾವು ಆ ಕಡೆಗೆ ಗಾರ್ಡನ್ ಕಡೆಗೆ ಉಡಿ ಅದು ತುಂಬಕ್ಕೆ ಹೋಗ್ತೀವಿ. 5 ಮಂದಿಗೆ ನಾವು ಪ್ರತಿ ವರ್ಷ ಉಡಿ ತುಂಬ್ತೀವಿ ನೋಡ್ರಿ. ನಾವು ಮಾವಿನ ಹಣ್ಣನ್ನ ಹೆಚ್ಚಾಗಿ ಉಡಿ ತುಂಬ್ತೀವಿ. ಸೊ ಹೀಗಾಗಿ ಈ ಕಡೆ ಗಾರ್ಡನ್ನಾಗ ಅಷ್ಟೊಂದು ಗದ್ದಲಿರಂಗಿಲ್ಲ ಅಂತ ಬಂದ್ವಿ. ಸೊ ಇಲ್ಲೇ ಏನಾಕತಿ ಅಂತಂದ್ರೆ ಗಾರ್ಡನ್ ಒಳಗೆ ಮಸ್ತ್ ವ್ಯೂ ಐತ್ರಿ ಖರೆ ಹೇಳ್ಬೇಕಂದ್ರೆ. ಆಮೇಲೆ ಯೂಟ್ಯೂಬ್ನವರು, ಇನ್ಸ್ಟಾಗ್ರಾಮ್ನವರು, ಬಾಪ್ರೇ ಫೇಸ್ಬುಕ್ಗೆ ವಿಡಿಯೋ ಹಾಕೋರು ಫುಲ್ ಹೆಣ್ಮಕ್ಳೆಲ್ಲ ಅಷ್ಟು ಬ್ಯುಸಿ ಇದ್ರಂದ್ರೆ ಖರೆ ಹೇಳ್ಬೇಕಂದ್ರೆ ಅವ್ರವ್ರ ವ್ಲಾಗ್ ಮಾಡೋದು. ಮತ್ತು ಇನ್ಸ್ಟಾಗ್ರಾಮ್ನಾಗ ಭಾಳಷ್ಟು ಜನ ಫೇಮಸ್ ಆದವರು ಇದ್ದರು. ಸೊ ಹೀಗಾಗಿ ಇಲ್ಲೇನು ಬರಾಕತ್ತಿತ್ತಂದ್ರೆ ನೀವು ನೋಡ್ತಿರ್ಬೋದು, ನಮ್ಮ ಹಿಂದೆ ಒಂದು ದೊಡ್ಡ ಗ್ರೂಪ್ ಇತ್ತು. ಸೊ ಅವ್ರದ್ದು ವಿಡಿಯೋ ಶೂಟ್ ಎಲ್ಲ ನಡೆಯಕತ್ತಿತ್ತು. ಆ ವಯಸ್ಸೆಲ್ಲ ನಮಗೆ ಡಿಸ್ಟರ್ಬ್ ಆಗ್ತೈತಿ ಅಂತಂದು ಹೇಳಿ ನನಗೆ ಕಾಪಿರೈಟ್ ಬರಬಾರ್ದು ಅಂತಂದು ಹೇಳಿ ಕರೆನ ನಾನು ತಿರುಗಿ ನೋಡಾಕತ್ತಿದ್ದೆ. ನಾನೆಲ್ಲ ವಾಯ್ಸ್ ಕೊಡಬೇಕಾಗತ್ತೆ. ಅವ್ರು ಎಷ್ಟು ಚಂದ ರೀಲ್ ಮಾಡಾಕತ್ತಾರ ನೋಡ್ರಿ. ಹೀಗಾಗಿ ನಾನು ಇಲ್ಲೇ ವಾಯ್ಸ್ ಕೊಡಾಕತ್ತೀನಿ. ನಾವು ಖರೆ ಅಂದರೆ ಇಲ್ಲೇ ನಾವು ಭಾಳ ಚಂದ ಮಾತಾಡಿದ್ವಿ. ನಿಮಗೆ ಮರಾಠಿ ಮತ್ತು ಹಿಂದಿ, ಕನ್ನಡ ಎಲ್ಲ ಮಾತಾಡೋರು ಸಿಗ್ತಿದ್ರು ಇಲ್ಲೇ. ಆ ರೀತಿ ಇತ್ತು. ಬಟ್ ಅದು ವಾಯ್ಸ್ ನೀವು ಹಿಂದೆ ಅಬ್ಸರ್ವ್ ಮಾಡ್ತಿರ್ಬೋದು. ಮತ್ತು ಈ ಸೈಡಿನೂ ನಾವು ತೊಗೊಂಡಿಲ್ಲ. ಆ ಸೈಡು ಒಬ್ಬೊಬ್ಬರ ರೀಲ್ ಮಾಡೋದು ಎಲ್ಲ ಹೀಗೆಲ್ಲ ಡಿಸ್ಟರ್ಬೆನ್ಸ್ ಬರಾಕತ್ತಿತ್ತು ನನಗೆ. ಹೀಗಾಗಿ ನಾನು ವಾಯ್ಸ್ ಕೊಡಕತ್ತೀನಿ ನೋಡ್ರಿ. ಭಾಳ ದೊಡ್ಡದೇನು ವ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ ನಾನು ಇದೇ ಕಾರಣದಿಂದ. ಸೊ ಪ್ರತಿ ಸತಿ ನಾವು ಎಲ್ಲಿ ಹೋಗಿರ್ತೀವಲ್ಲ ಅದೇ ಗಾರ್ಡನಿಗೆ ಬಂದ್ವಿ. ನಾವೆಲ್ಲ ಫಸ್ಟು ಲೇಟಾಗೇ ಬಂದ್ವಲ್ರಿ. ಹೀಗಾಗಿ ಅವರೆಲ್ಲ ಪೂಜೆ ಮುಗಿದವರು ಉಡಿ ಎಲ್ಲ ತುಂಬಿ ಎಲ್ಲ ಮುಗಿಸಿರ್ತಾರಲ್ಲ, ಅವರೆಲ್ಲ ಫೋಟೋ ಶೂಟು, ರೀಲ್ಸ್, ವಿಡಿಯೋದು ವ್ಲಾಗರ್ಸ್ ಇರ್ತಾರಲ್ರಿ, ಭಾಳಷ್ಟು ಜನ ಅವರೇ ಇದ್ದರು ಖರೆ ಅಂದರೆ ಹೆಣ್ಮಕ್ಳು. ಅವ್ರದ್ದೆಲ್ಲ ಮುಗಿದ್ಮೇಲೆ ನಾವು ಮಾಡಿದ್ರಾಯ್ತು ಅಂತಂದು ಹೇಳಿ ನಾವು ಫಸ್ಟ್ ಉಡಿ ತುಂಬಾಕತ್ವಿ. ನಾವು 4 ಜನ ಹೋಗಿದ್ವಲ್ಲ. ಸೊ ಇನ್ನೊಬ್ಬರು ಬೇಕಾಗಿತ್ತು ನಮ್ಗೆ. ಪಕ್ಕದಾಗ ಒಬ್ಬರು ಹೊಸದಾಗಿ ಮದುವೆ ಆಗಿರ್ತಾರಲ್ರಿ, ಹಿಂಗೆ ಇನ್ನೊಂದು ಹುಡುಗಿ ಸಿಕ್ಕಳು. ಸೊ ಅವಳಿಗೂ ಕರೆದು ನಾವು 5 ಜನ ಒಬ್ರಿಗೊಬ್ರು ಹೀಗೆಲ್ಲ ಮುಗಿಸ್ಕೊಂಡು ಅವ್ರವ್ರದ್ದು 5 ಉಡಿ ಏನು ತೊಗೊಂಡು ಹೋಗಿರ್ತೀವಲ್ಲ ಎಲ್ಲ ಉಡಿ ತುಂಬಿ ವರ್ಷದ ಮೊದಲೇ ಹಬ್ಬ ನಾವು ಆಚರಣೆ ಮಾಡ್ದಂಗೆ ಆಯ್ತು ನೋಡ್ರಿ. ನಮ್ಮ ಕಡೆಗೆಲ್ಲ ಕಾರುಣಿವೆ ಅಂತಾರೆ, ಈ ಕಡೆಗೆ ವಟ ಪೂರ್ಣಿಮೆ, ವಟ ಸಾವಿತ್ರಿ ಪೂಜೆ ಅಂತಾರೆ. ಸೊ ನಾನು ಭಾಳ ವರ್ಷದಿಂದ ಮಾಡ್ಕೊತಾನೆ ಬಂದೀನಿ. ಸೊ ಸಿಂಪಲ್ಲಾಗಿ ನಾನು ಇಷ್ಟ ಮಾಡ್ತೀವಿ ಪ್ರತಿ ವರ್ಷ. ಅದನ್ನು ಈ ವರ್ಷ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತೀನಿ ನೋಡ್ರಿ. ನಾವು 5 ಜನ ಇದ್ದೀವಿ ನೋಡ್ರಿ. ಇದಾದಮೇಲೆ ಮತ್ತು ನಾವು ಒಂದು ಸ್ವಲ್ಪ ಫೋಟೋಶೂಟ್ ಅದು ಮಾಡಬೇಕು ಅಂತಂತ ಹೇಳಿ ಆಮೇಲೆ ನಮಗೆ ಬರೋದ ಒಂದು ಸ್ವಲ್ಪ ಲೇಟ್ ಆಯ್ತು. 1:15 ಆಗಕ್ಕೆ ಬಂದಿತ್ತು ನಾವು ಆ್ಯಕ್ಚುಲಿ ಇಲ್ಲಿಗೆ ಬಂದೆಲ್ಲ ಇದು ಮಾಡೋಷ್ಟೊತ್ತಿಗೆ. ಮತ್ತು ಇನ್ನು 2:15 ಅಂತಂದ್ರೆ ಸಿದ್ದು ಬರೋಮದಾನ, ಅಷ್ಟರೊಳಗೆ ಹೋದ್ರಾತು ಅಂತ ಅಂದ್ಕೊಂಡ್ರೆ ಖರೆ ಹೇಳ್ಬೇಕಂದ್ರೆ ಆಗಲಿಲ್ಲ. ಮಾಡ್ತಾ ನಂದು ಏನಾಗ್ಬಿಡ್ತದ ಒಂದು ಸ್ವಲ್ಪ ರೀಲ್ ಅದು ಮಾಡ್ಕೊಂಡ್ವಿ. ನನ್ನ ಮೊಬೈಲೇ ಸ್ವಿಚ್ ಆಫ್ ಆಗಿಬಿಡ್ತು. ಸೊ ನಾನು ಫುಲ್ ಎಲ್ಲ ಚಾರ್ಜ್ ಮಾಡ್ಕೊಂಡು ಹೋಗಿದ್ದೆ ವಿಡಿಯೋ ಶೂಟು ಅದು ಇದು, ಆಮೇಲೆ ಹಾಡು ಹುಡುಕೋದು ಅದು ಅಂತಂದ್ರೆ ನಮ್ಮದು ಬರೀ ಇದಾಗ್ಬಿಡ್ತು ನೋಡ್ರಿ. ಆಮೇಲೆ ಪೂಜೆ ಆದಮೇಲೆ ಅಷ್ಟೆಲ್ಲ ಮುಗಿಸೋರಾಗ ಅಂದ್ರೆ ನಮಗೆ ಖರೆ ಹೇಳ್ಬೇಕಂದ್ರೆ 3 ಗಂಟೆ ಅಲ್ಲೇ ಹೊಡೀತು. ಸೊ ಸ್ವಲ್ಪ ಎಲ್ಲರೂ ನಾವು ಟೈಮ್ ತಗೊಂಡು ಹೋಗಿದ್ವಿ. ಸೊ ಪೂಜೆ ಅಂತೂ ಈ ವರ್ಷ ದರ ವರ್ಷ ನಾವು ಏನು ಮಾಡ್ತೀವಲ್ಲ ಅದಕ್ಕಿಂತನೇ ಚಲೋನ ಆತಂತಲೇ ಹೇಳ್ಬೋದು ಪೂಜೆ. ಅಂದರೆ 2 ಟೈಮ್ ಇದ್ವಲ್ರಿ ಈ ವರ್ಷ, ಬೆಳಗ್ಗೆ ಒಂದು ಮತ್ತು ಮಧ್ಯಾಹ್ನ ಒಂದು. ಹೀಗೆ ಬೆಳಗ್ಗೆ ಮಾಡೋರು ಮಾಡಿದರು. ನೀವು ಆ ಗಿಡದ ಹತ್ರ ನೋಡಿರ್ಬೇಕು ಎಷ್ಟು ಇದರಿಂದ ಪೂಜೆ ಮಾಡಿದ್ರು ಅಂದರೆ ಹೆಣ್ಮಕ್ಳು. ಸೊ ಭಾಳ ಅಂದರೆ ಭಾಳ ಚೆಂದಾಗಿತ್ತು ಈ ವರ್ಷದ ಪೂಜೆ. ಅದಾದಮೇಲೆ ನಮ್ಮವು ಒಂದು ಸ್ವಲ್ಪ ಎಲ್ಲ ನಾವು ರೀಲ್ ಮಾಡಿದ್ರೆ ಆಯ್ತು ಅಂತಂದು ಹೇಳಿ ಇವ್ರದ್ದು ಎಲ್ಲ ಇನ್ಸ್ಟಾಗ್ರಾಮ್ ಪೇಜು ಅವು ಇವು ಅದಾವ್ರಿ. ಸೊ ಹೀಗಾಗಿ 3 ಜನ ಸ್ವಲ್ಪ ನಾವು ರೀಲ್ಸ್ ಮತ್ತು ಡ್ಯಾನ್ಸು ಹೆಣ್ಮಕ್ಳಿಗೆ ಇಲ್ಲಿ ಇದು ಒಂದು ಭಾಳ ಅಂದ್ರೆ ಭಾಳ ಜೋರು ಮಾಡ್ತಾರೆ ನೋಡ್ರಿ ಮಹಾರಾಷ್ಟ್ರದಾಗ. ಏನೋ ಒಂದು ಸಣ್ಣ ಸೆಲೆಬ್ರೇಷನ್ ಏನೋ ಒಂದು ಪ್ರೋಗ್ರಾಮ್ ಮಾಡಿದ್ರೆ ಒಂದಿಷ್ಟು ಸ್ಟೆಪ್ ಹಾಕ್ತಾನೆ ಅವನು ಎದ್ದು ಬರೋಂಗಿಲ್ಲ. ಸೊ ಆ ರೀತಿ ಐತಿ. ನಾವು ಫುಲ್ ಎಂಜಾಯ್ ಮಾಡಿದ್ವಿ ಬೇರೆ ಬೇರೆ ಹೆಣ್ಮಕ್ಳ ಜೊತೆಗೆ. ಕಾಪಿರೈಟ್ ಬರ್ತೈತಿ ಅಂತ ವಾಯ್ಸ್ ಕೊಡಕತ್ತೀನಿ. ನಾನು ಒಂದಿಷ್ಟು ಶಾರ್ಟ್ ವಿಡಿಯೋ ಆಯ್ತು ಮತ್ತು ಇನ್ಸ್ಟಾಗ್ರಾಮ್ನಾಗ ಆಯ್ತು ಎಲ್ಲ ಇವನ್ನ ನಾನು ಶೇರ್ ಮಾಡ್ಕೊಂಡಿನಿ ಮೊನ್ನೆನ. ಸೊ ಇದನ್ನ ಎಡಿಟ್ ಮಾಡಿ ಹಾಕಕ್ಕೆ ನನಗೆ ಒಂದು ಸ್ವಲ್ಪ ಲೇಟ್ ಆಯ್ತು ಅಂತಲೇ ಹೇಳ್ಬೋದು. संध्याकाळी 5 वाजता येते ना त्यावेळेस डबा दिवशी. सवितानी काय केलं आज? वटपौर्णिमे स्पेशल काय आहे सविताकडे? पुरी बाबा, पुरी खीर, पुरी भाजी, पुरी भाजी. सकाळी हे झाली आलू परोठा. चला आता जाऊ घरी. चला बाय बाय.
बाय बाय. खूप छान एन्जॉय केला है ना. मस्त ಮಸ್ತ್ झाले. मस्त एकदम. ಅದಾದಮೇಲೆ ನಾವು 4 ಜನ ಒಂದಿಷ್ಟು ಫೋಟೋಶೂಟ್ ಎಲ್ಲ ಮಾಡ್ಕೊಂಡು ನೋಡ್ರಿ ನಾವು ಮಾಡ್ಕೊಳ್ಬೇಕಂದು ಎಲ್ಲ ಹೆಣ್ಮಕ್ಳು ಬ್ಯುಸಿ ಇದ್ದರು. ಸೊ ನಮ್ಮದು 3 ಮಂದಿದು ಅವಳು ತೆಗೆಯೋದು, ಅವಳು 3 ಮಂದಿದು ಹಿಂಗೆ ತೆಗೆಯೋದು ಮಾಡ್ಕೊತಾನೆ ನಾವು ಒಂದು ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡ್ಕೊಂಡ್ವೆಲ್ಲ ಅವನ್ನೆಲ್ಲ ಶೇರ್ ಮಾಡ್ಕೊಳಕತ್ತೀನಿ ನೋಡ್ರಿ. ಸೊ ಇವತ್ತಿನ ನನ್ನ 2 ವ್ಲಾಗು ನಿಮ್ಗೆ ಇಷ್ಟ ಆಗ್ಯಾವ ಅಂತ ಅಂದ್ಕೊಂಡಿನಿ. ಅದನ್ನ ಆಲ್ರೆಡಿ ಅಪ್ಲೋಡ್ ಮಾಡೀನಿ. ಸೊ ಇದನ್ನ ಇವತ್ತು ಅಪ್ಲೋಡ್ ಮಾಡಕತ್ತೀನಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಾಗೆ ಹೊಸದಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡ್ರಿ.